ಭಾರತ ಯಾವೆಲ್ಲ ರೀತಿಯ ಪ್ರಯೋಜನಗಳನ್ನು ಯಾವೆಲ್ಲ ರೀತಿಯ ಲಾಭಗಳನ್ನು ಶುಭಾಂಶು ಶುಕ್ಲಾ ಬಾಹ್ಯಾಕಾಶಯಾನದಿಂದ ಪಡೆದುಕೊಳ್ಳಲಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದೊಂದು ಉಪಗ್ರಹ ಹಾರಿದಾಗ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದಾಗ ಇದರಿಂದ ಭಾರತಕ್ಕೆ ವೈಜ್ಞಾನಿಕ ಲೋಕದಲ್ಲಿ ಏನೇನು ಪ್ರಯೋಜನ ಅಂತ. ಭಾರತೀಯರೊಬ್ಬರು ISSಗೆ ಹೋಗಿರೋದು ಇದೇ ಮೊದಲಾಗುತ್ತೆ. ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋಗಿದ್ದರೂ ISSಗೆ ಹೋಗಿದ್ದಿಲ್ಲ. ಇದೇ ಮೊದಲಿಗೆ ಪೂರ್ಣ ಪ್ರಮಾಣದ ಭಾರತೀಯರೊಬ್ಬರ ಪ್ರವೇಶ ಅಲ್ಲಿಗಾಗಿದೆ. ಶುಭಾಂಶು ಯಾತ್ರೆ ಭಾರತ ಬಾಹ್ಯಾಕಾಶ ಇತಿಹಾಸದಲ್ಲಿ ದೊಡ್ಡ ಮೈಲಿಗಲ್ಲಾಗುತ್ತೆ. ಇದು 2027ರ ವೇಳೆಗೆ ಗಗನಯಾತ್ರೆಗಳನ್ನು ಕಳಿಸುವಂತಹ ಗುರಿ ಭಾರತಕ್ಕೆ ಇದೆ. ಗಗನಯಾನ ಯೋಜನೆಗೆ ಈ ಆಕ್ಸಿಯಾಮ್ ಮಿಷನ್ ಭದ್ರ ಬುನಾದಿಯನ್ನು ಹಾಕಲಿದೆ. ಈ ಮೂಲಕ ಸ್ವತಂತ್ರವಾಗಿ ಮನುಷ್ಯರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಬಹುದು. ರಷ್ಯಾ, ಅಮೆರಿಕ, ಚೀನಾದಂತಹ ರಾಷ್ಟ್ರಗಳ ಸಾಲಿಗೆ ಭಾರತ ಕೂಡ ಸೇರುತ್ತೆ. ಈಗ ಬೇರೆ ರಾಷ್ಟ್ರಗಳ ಸಹಕಾರದೊಂದಿಗೆ ಹೋಗ್ತಾ ಇದ್ದೀವಿ. 1-2-3 ವರ್ಷ ಕಳೆದ ಮೇಲೆ ಭಾರತ ತನ್ನಿಂತಾನೇ ಸ್ವಂತವಾಗಿ ಸ್ವತಂತ್ರವಾಗಿ ಕಳಿಸಬಹುದಾಗತ್ತೆ ಅಂತ. ಈ ದಿಕ್ಕಿನಲ್ಲಿ ಶುಭಾಂಶು ಅವರ ಜರ್ನಿ ಬಹಳ ದೊಡ್ಡ ಕೊಡುಗೆ ನೀಡಲಿದೆ. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ನೆಗೆತ ಅಂತ ಕರೆಯಬಹುದು ಇದನ್ನು.